ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಆ್ಯಕ್ಚುಲಿ 2 ಪ್ರಶ್ನೆಗಳಿದೆ. ನಾಗಭೂಷಣ KS ಅನ್ನೋರು ಈ ಪ್ರಶ್ನೆನ ಕಳಿಸಿದ್ದಾರೆ. ಎಷ್ಟೋ ಜನ ರಾಜರು ಸೈನಿಕರೆಲ್ಲ ಸಾಯ್ತಾರೆ. ಸೊ ಹೀಗಾಗಿ ಅವರು ಸತ್ತ ಮೇಲೆ ಅವರ ವಂಶಾಭಿವೃದ್ಧಿ ಹೇಗಾಯಿತು, ಅವರ ವಂಶ ಮುಂದೆ ಬೆಳೀತಾ ಹೇಗೆ ಅನ್ನೋದು ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆ ಏನಂದರೆ, ದುರ್ಯೋಧನ ಸತ್ತ ನಂತರ ಭಾನುಮತಿಯನ್ನು ಅಂದರೆ ದುರ್ಯೋಧನ ಪತ್ನಿಯನ್ನು ಅರ್ಜುನ ಮದುವೆ ಆದ ಅಂತ ಕೆಲವರು ಹೇಳ್ತಾರೆ. ಇದು ನಿಜಾನ ಅನ್ನೋ ಮಾತನ್ನು ಅವ್ರು ಕೇಳಿದ್ದಾರೆ. ಈ ಯುದ್ಧದಲ್ಲಿ ತುಂಬ ಜನ ಸತ್ತರು ಅಂತ ಅಂದಾಗ ಈ ರಾಜರುಗಳು ಯುದ್ಧಕ್ಕೆ ಬರುವಾಗ ಅವರು ಎಲ್ಲರೂ ಬರೋಲ್ಲ, ಹೆಚ್ಚಾಗಿ ಎಲ್ಲರೂ ಬರೋಲ್ಲ. ಅಂದರೆ ಅವರ ಕುಟುಂಬದ ಎಲ್ಲರೂ ಬರೋಲ್ಲ ಹೆಚ್ಚಾಗಿ. ಈಗ 3ನೆಯ ರಾಜರುಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮೊದಲಿಗೆ 3ನೆಯ ರಾಜರುಗಳು ಅಂದರೆ ಯಾರು ಅಂದರೆ ಯಾರು ಪಾರ್ಟಿ ಅಲ್ವ ಅವರು ಅಂತ. ಈಗ ಇವ್ರುಗಳಲ್ಲಿ ಇವರೆಲ್ಲರೂ ಹೋಗಲೇಬೇಕು. ಅಪ್ಪ, ಅಜ್ಜ, ಮಗ, ಮೊಮ್ಮಗ ಯಾರಿದ್ದಾರೋ ಅಣ್ಣ ತಮ್ಮಂದರೆಲ್ಲ ಹೋಗಲೇಬೇಕು. ಇವ್ರುಗಳು ಹೋಗಿದ್ದಾರೆ. ಅಲ್ಲಿ ಧೃತರಾಷ್ಟ್ರರು ಹೋಗಿದ್ದಾರೆ, ಪಾಂಡವರ ಕಡೆಯಲ್ಲೂ ಹಾಗೆ ಹೋಗಿದ್ದಾರೆ, ಪಾಂಚಾಲರು ಹಾಗೆ ಬಂದಿದ್ದಾರೆ. ಯಾಕೆ? ಅವರಷ್ಟು ಹತ್ತಿರದವರು, ಅವರು ಹಾಗೆ ಬಂದಿದ್ದಾರೆ. ವಿರಾಟ ಹಾಗೆ ಬಂದಿದ್ದಾನೆ. ಯಾಕೆಂದರೆ ಅವನು ಈಗ ಹತ್ತಿರದವನು, ಈಗ ಅವನ ಮಗಳು ಕೊಟ್ಟಿದ್ದಾನಲ್ಲ. ಇನ್ನು ಉಳಿದಂತೆ ಉಳಿದವರಲ್ಲಿ ಇಡೀ ಕುಟುಂಬ ಬಂದಿದ್ದು ತುಂಬ ಕಡಿಮೆ ಇದೆ. ಶಕುನಿಯಲ್ಲಿ ಬಂದಿದ್ದಾರೆ, ಶಕುನಿ ಕಡೆಯವರು. ಆದರೆ ಶಕುನಿ ತಂದೆ ಬಂದಿಲ್ಲ. ಮತ್ತು ಶಕುನಿಯ ಎಲ್ಲ ಅಣ್ಣ ತಮ್ಮಂದಿರು ಬಂದಿದ್ದಾರೆ ಅಂತ ಏನೂ ಉಲ್ಲೇಖ ಇಲ್ಲ ಅಲ್ಲಿ. ಬಹಳ ಅಣ್ಣ ತಮ್ಮಂದಿರಿದ್ದರು, ಸಹೋದರರಿದ್ದರು ಅವರು. ಆ ನಂತರ ಈ ಥರ ಉಳಿದಂತೆ ರಾಜರುಗಳಲ್ಲಿ ತಂದೆ ಬಂದಿರ್ತಾನೆ, ಇಲ್ಲ ಮಗ ಬಂದಿರ್ತಾನೆ, ಇಲ್ಲ ಅಣ್ಣ ಬಂದಿರ್ತಾನೆ. ಇನ್ಯಾರೋ ಅವರ ಕುಟುಂಬಕ್ಕೆ ಸಂಬಂಧಪಟ್ಟವರು ಅಲ್ಲಲ್ಲೇ ಉಳ್ಕೊಂಡಿದ್ದಾರೆ. ಹಾಗಾಗಿ ಇಡೀ ರಾಜವಂಶ ನಾಶ ಆಯಿತು ಅಂತನ್ನೋದು ಬರೋದು ತುಂಬ ಕಡಿಮೆ. ಎಲ್ಲಿ ಬಂದಿದೆ ಅಂತ ಅಂದರೆ ಒಂದು ಇವರದ್ದೇನೆ. ಇವರದ್ರಲ್ಲಿ ಅವನು ಉತ್ತರೆಯ ಗರ್ಭದಲ್ಲಿರುವ ಮಗು ಒಂದು ಬಿಟ್ಟು ಇಡೀ ಕುರುವಂಶದಲ್ಲಿ ಯಾರೂ ಉಳ್ಕೊಂಡಿಲ್ಲ ಅಂತ ಲೆಕ್ಕ. ಯೂತ್ಸು ಇದ್ದ, ಪಾಂಡವರಿದ್ದರು. ಯೂತ್ಸವನ್ನು ಇವರು ಕನ್ಸಿಡರ್ ಮಾಡ್ತಾ ಇಲ್ಲ. ಇದಕ್ಕೆ ಧೃತರಾಷ್ಟ್ರನ ವೈಶ್ಯ ಪತ್ನಿಯಲ್ಲಿ ಹುಟ್ಟಿದ್ರಿಂದಾಗಿ ಇವರು ಅವನನ್ನು ಕನ್ಸಿಡರ್ ಮಾಡಿಲ್ಲ. ಹಾಗಾಗಿ ಅಷ್ಟು ಬಿಟ್ಟರೆ ಉಳಿದಂತೆ ಇವರಲ್ಲಿ ಎಲ್ಲರೂ ಯುದ್ಧಕ್ಕೆ ಹೋಗಿದ್ದಾರೆ. ಇನ್ನು ಇದರ ಎಫೆಕ್ಟ್ ಎಲ್ಲಿಗಾಗಿದೆ ಅಂದರೆ ಪಾಂಚಾಲಕ್ಕಾಗಿದೆ. ಪಾಂಚಾಲದಲ್ಲಿ ಒಬ್ಬಳು ರಾಜಕುಮಾರಿ ಬಿಟ್ಟು ಮತ್ತೆ ಯಾರೂ ಉಳ್ಕೊಂಡಿಲ್ಲ ಅಂತ ಮುಂದೆ ಯುಧಿಷ್ಠಿರನೇ ಹೇಳ್ತಾನೆ. ದ್ರೌಪದಿಯ ತವರಿನಲ್ಲಿ ಒಬ್ಬಳು ರಾಜಕುಮಾರಿ ಉಳ್ಕೊಂಡಿದ್ಲು ಅಷ್ಟೇ, ಮತ್ತು ಅವ್ರು ಇನ್ಯಾರೂ ಉಳಿದೇ ಇಲ್ಲ ಅಂತ. ಹಾಗಾಗಿ ಆ ತರಹದ ಸಮಸ್ಯೆ ಪಾಂಚಾಲದಲ್ಲಂತೂ ಆಗಿದೆ ಒಂದು. ಇದಲ್ಲದೆ ಇನ್ನು ಅವ್ರು ಹೇಳ್ತಾ ಇರೋದು ಏನು ಅಂದರೆ ಸಾಮಾನ್ಯ ಸೈನಿಕರು ಅಂತ. ಸಾಮಾನ್ಯ ಸೈನಿಕರು ಅಂತ ಅಂದರೆ ಸಾಮಾನ್ಯ ಸೈನಿಕರ ಮುಂದೆ ಏನಾಯಿತು ಅನ್ನೋ ಉಲ್ಲೇಖಗಳೇನು ಬರೋಲ್ಲ. ಆದರೆ ಅಣ್ಣ ತಮ್ಮಂದಿರಿರ್ತಾರೆ. ಆಮೇಲೆ ಸೈನಿಕರಿಗೆ ಆಗಲೇ ಮಕ್ಕಳು ಇದ್ದಿರ್ಬೋದು. ಈಗ ನಮ್ಮಲ್ಲಿಗ ಯಾರೋ ಒಬ್ಬರು ಇವರು ಸತ್ತೋದ್ರೆ, ಸೇನೆಯಲ್ಲಿದ್ದವರು ಹೋದರೆ ಅವರೆಷ್ಟೋ ಸಲ ಅವ್ರಿಗೆ ಮಕ್ಕಳಾಗಿರ್ತಾರೆ. ಆ ಥರ ಎಲ್ಲ ಇರತ್ತಲ್ಲ. ಯಾರೋ ಒಬ್ಬ ವಿವಾಹಿತನೇ ಆಗದೆ ಒಬ್ಬನೇ ಮಗ ಇದ್ದು ಅವನೂ ಯುದ್ಧಕ್ಕೆ ಬಂದಿದ್ದು ಅನ್ನೋ ಪ್ರಸಂಗಗಳು ಇರ್ಬೋದು ಇಷ್ಟು ದೊಡ್ಡ ಸೇನೆಯಲ್ಲಿ. ಅಲ್ಲಿ ಆ ವಂಶ ನಿಂತೋಗಿರುತ್ತೆ. ಆವಾಗ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಅದು ಹೆಂಗೋ ಹೋಗುತ್ತಲ್ಲ, ಈ ಸಹಜವಾಗಿ ಹೆಂಗೆ ಹೋಗುತ್ತಲ್ಲ ಹಾಗೆ ಅಂತ ಅದನ್ನು ತಗೋಬೇಕಾಗತ್ತೆ. ಉದಾಹರಣೆಗೆ ಪಾಂಡ್ಯರಾಜ ಬಂದಿದ್ದ ಅಂತ ಬರುತ್ತೆ, ಅವನು ಬಂದಿದ್ದ ಅಂತ. ಪ್ರಾಯಶಃ ಅಭಿಮನ್ಯು ಇವನು ಬಭ್ರುವಾಹನ ಬಂದಿರಲಿಲ್ಲ. ಆಗ ಅವನು ಮಾತ್ರ ಬಂದ, ಬಭ್ರುವಾಹನ ಬರಲಿಲ್ಲ, ಅಂದರೆ ಇಬ್ಬರು ಬರಲಿಲ್ಲ ಅಲ್ಲಿ ಅಂತ. ಈ ಥರದ ಹಲವು ಸಂಗತಿಗಳಲ್ಲಿ ನಮಗೆ ಕಾಣಿಸ್ತಿಗತ್ತೆ. ಈಗ ಸಾತ್ಯಕಿ ಬಂದಿದ್ದಾನೆ, ಹಾಗಂತ ಸಾತ್ಯಕಿಯ ಪರಿವಾರ ಎಲ್ಲ ಬಂದಿಲ್ಲ. ಕೃತವರ್ಮ ಕಾಣಿಸ್ತಾನೆ, ಕೃತವರ್ಮನ ಪರಿವಾರ ಎಲ್ಲ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಎಲ್ಲ ಕಡೆಗೆ ಆ ಥರ ನಡೆದಿಲ್ಲ. ಕೃಷ್ಣನ ಮಕ್ಕಳು ಕೂಡ ಕೃಷ್ಣನ ಕಡೆ ಯಾರು ಯುದ್ಧಕ್ಕೆ ಬಂದಿಲ್ಲ. ಅಂದರೆ ಅಧಿಕೃತವಾಗಿ ಅವರು ನಾವು ತಟಸ್ಥರು ಅಂತ ಹೇಳಿಬಿಟ್ಟಿದ್ರಲ್ಲ. ಹಾಗಾಗಿ ಕೃಷ್ಣ, ಬಲರಾಮ, ಅವರ ಮಕ್ಕಳು, ಅವರ ಇನ್ನೂ ಸಹೋದರರು ಬೇಕಷ್ಟು ಜನ ಇದ್ದಾರೆ. ಅಂದರೆ ಈ ಕೃಷ್ಣನ ಸಹೋದರರು ಇನ್ನೂ ಬೇಕಷ್ಟು ಜನ ಇದ್ದಾರೆ. ಅವರುಗಳು ಯಾರೂ ಬಂದಿಲ್ಲ. ಸರ್, ನನಗೆ ಯಾಕೆ ಈ ಪ್ರಶ್ನೆ ಕೇಳಿದ್ರು ಅಂದರೆ ನನಗನ್ಸೋದು, ನಮಗೆ ಈ ವಂಶದ ಬಗ್ಗೆ, ವಂಶಾಭಿವೃದ್ಧಿ ಬಗ್ಗೆ ನಮಗೊಂದು ಎಮೋಷನಲ್ ಕನೆಕ್ಷನ್ ಇದೆ. ಅದು ಹೌದು ಅಲ್ವಾ? ಹೌದು. ಈಗ ಕೆಲವೊಂದ್ಸಲ ಆಕ್ಸಿಡೆಂಟಲ್ಲಿ ಇಡೀ ವಂಶ ಸತ್ತೋಗ್ಬಿಡ್ತಾರೆ. ಅವು ಯಾರು ಉಳ್ಕೊಂಡಿಲ್ಲ ಅವ್ರ ಕುಟುಂಬದಲ್ಲಿ ಅನ್ನೋ ಥರ ಕೆಲವೊಂದ್ಸಲ ನಾವು ಕೇಳ್ತೀವಿ. ಮಕ್ಕಳು, ದೊಡ್ಡವರು ಎಲ್ಲ ತೀರ್ಕೊಂಡು ಆ ಥರದ್ದಾದಾಗ ಭಾಳ ಬೇಜಾರಾಗುತ್ತೆ. ಬಹುಶಃ ಅದೇ ಒಂದು ಕನ್ಸರ್ನಿಂದ ನನಗೆ, ಅಂದರೆ ಅದು ಒಂದು ಅವ್ರ ಹಿಂದೆ ಇದೆ ಅನಿಸುತ್ತೆ. ಬಟ್ ವಂಶ ಅಂತಂದರೆ ಈಗ ಒಂದು ಮನೆಯಲ್ಲಿ ಒಬ್ಬ ತಂದೆಗೆ 4 ಜನ ಮಕ್ಕಳಿರ್ತಾರೆ. 4 ಜನ ಮಕ್ಕಳು ಅವ್ರ ಫ್ಯಾಮಿಲಿ ಬೇರೆ ಇರುತ್ತೆ. 4 ಜನ ಮಕ್ಕಳಲ್ಲಿ 4 ಜನ ಒಂದು ಫ್ಯಾಮಿಲಿ ತೀರ್ಕೊಂಡ್ರೆ ವಂಶ ಹೋದಂಗೆ ಆಗೋಲ್ಲ ಅಲ್ವಾ? ಸೊ ಇನ್ನೊಂದು ಅಲ್ಲಿ ಕವಲು ಎಲ್ಲ ಒಂದು ಕಡೆ ಬೆಳೆದಿರುತ್ತೆ. ಎಸ್. ಸೊ ಅವ್ರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ.
ಈ ಪ್ರಶ್ನೆ ಅದೇ ನಾನು ಹೇಳಿದೆ, ಭಾನುಮತಿಯನ್ನು ಅರ್ಜುನ ಮದುವೆ ಆಗ್ತಾನೆ ದುರ್ಯೋಧನ ತೀರ್ಕೊಂಡ ನಂತರ ಅನ್ನೋದು. ಹಾಗೆ ಒಂದು ಕಥೆ ಇರೋದು ಹೌದು. ಅರ್ಜುನ ಭಾನುಮತಿಯನ್ನು ಮದುವೆ ಆದ ಅಂತ ಒಂದು ಪ್ರಸಿದ್ಧವಾಗಿ ಇರುವ ಒಂದು ಕಥೆ. ಹೌದಾ? ಓಕೆ. ಹಾಂ, ಹೊರಗಡೆ ಆ ಕಥೆ ಇದೆ. ಮಹಾಭಾರತದಲ್ಲಿ ಅಂಥ ಉಲ್ಲೇಖಗಳಿಲ್ಲ, ಅಂತ ಇದು ಕೂಡ ಇಲ್ಲ. ಈಗ ನನಗೆ ಅನ್ಸೋದು ಯಾಕೆ ಆ ಕಥೆಗಳು ಹುಟ್ಟತ್ತೆ ಅಂತ ಅಂದರೆ, ಈ ರಾಮಾಯಣದಲ್ಲಿ ವಾಲಿ ಸತ್ತೋದಾಗ ತಾರೆಯನ್ನು ಸುಗ್ರೀವ ಮದುವೆ ಆಗ್ತಾನೆ, ವಾಲಿಯ ಪತ್ನಿ ತಾರೆಯನ್ನು. ಕರೆಕ್ಟ್. ಹಾಗೇನೆ ಇಲ್ಲಿಗೆ ಯಾರೋ ಒಬ್ಬರು ಯೋಚನೆ ಮಾಡಿರ್ತಾರೆ. ಆಮೇಲೆ ಕೃಷ್ಣ ಕೂಡ ಒಬ್ಬ ರಾಕ್ಷಸನ ವಧೆ ಮಾಡಿದ್ಮೇಲೆ ಎಲ್ಲಾರನ್ನೂ ಮದುವೆ ಆದ ಅಂತ ಒಂದು ಕಥೆ ಇದೆ. ಅದು ಅವರನ್ನ ಬಂಧನದಲ್ಲಿದ್ದವ್ರನ್ನ ಇಲ್ಲಿ ಈಗ ಅಲ್ಲೊಂದು ನಡೀತಲ್ಲ ಹಾಗೆ. ಆ ತಾರೆಯನ್ನು ಸುಗ್ರೀವ ತಮ್ಮ ಮದುವೆ ಆಗಿರೋದ್ರಿಂದ ಅದನ್ನು ಇಲ್ಲಿಗೆ ಯಾರೋ ಜೋಡಿಸಿ ಕತೆ ಹೆಣೆದಿರ್ತಾರೆ. ಮೂಲದಲ್ಲಿ ಹಾಗಿಲ್ಲ. ಮತ್ತು ಇಲ್ಲಿ ಮದುವೆಯಾಗುವ ಸನ್ನಿವೇಶ ಸಂದರ್ಭ ಏನೂ ಇಲ್ಲ. ಒಂದು ಇವರ ವಯಸ್ಸು ಅಂತ ನೋಡಿದರೆ ಎಲ್ಲರೂ ವೃದ್ಧಾಪ್ಯದಲ್ಲಿದ್ದಾರೆ ಈಗ. ಅಂದರೆ ಅರ್ಜುನನಿಗೆ ಮೊಮ್ಮಗ ಹುಟ್ಟುತ್ತಾ ಇದ್ದಾನೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಮೊಮ್ಮಗ ಹುಟ್ಟುತ್ತಾನೆ. ಅಲ್ಲಿ ದುರ್ಯೋಧನನ ಮಗ ಲಕ್ಷ್ಮಣನಿಗೆ ಪ್ರಾಯಶಃ ಅಲ್ಲಿ ಮುಂದುವರೆದೇ ಇಲ್ಲ ಅಂತ ನೋಡಿದಾಗ ಅಲ್ಲಿ ಮಕ್ಕಳಾಗಿರಲಿಲ್ಲ. ಆದರೆ ದುರ್ಯೋಧನಿಗೆ ಭಾನುಮತಿಯಿಂದ ಮಕ್ಕಳಿರಲಿಲ್ಲ. ಅಲ್ಲ, ಭಾನುಮತಿ ಮೊಮ್ಮಕ್ಕಳು, ಮಗ ಇದ್ದ, ಲಕ್ಷ್ಮಣ ಸತ್ತಿದ್ದಾನೆ, ಮೊಮ್ಮಕ್ಕಳಾಗಿರಲಿಲ್ಲ ಅಂತ ಅರ್ಥ. ಒಂದೊಮ್ಮೆ ಅದು ಆಗಿದ್ರೆ ಅವಳ ಅಜ್ಜಿ ಆಗುವ ವಯಸ್ಸದು. ಕರೆಕ್ಟ್ ಕರೆಕ್ಟ್. ಅಂದರೆ ಇಷ್ಟೊಳಗೆ ಆಗ್ಬೋದಾಗಿತ್ತು. ಈಗ ಅಭಿಮನ್ಯುವಿನಿಗಿಂತ ದುರ್ಯೋಧನನ ಮಗ ದೊಡ್ಡವನು ಇರ್ಬೋದು ಒಂದು ಸ್ವಲ್ಪ ಮಟ್ಟಿಗೆ, ಅಥವಾ ದುಶಾಸನನ ಮಗ ಇದ್ದ, ಅಭಿಮನ್ಯು ಕೊಲ್ಲವನೇ ದುಶಾಸನ ಮಗ ಇದ್ದ. ಅಲ್ಲಿ ಅವ್ರು ಯಾರಿಗೂ ಮಕ್ಕಳು ಆಗಿರಲಿಲ್ಲ ಆಗ. ಆದರೆ ಅವರಿಗೆಲ್ಲ ಮದುವೆ ಆಗಿತ್ತು, ಅದೆಲ್ಲವೂ ಆಗಿತ್ತು. ಅದರ ಅರ್ಥ ಭಾನುಮತಿ ಅಜ್ಜಿ ಆಗುವ ವಯಸ್ಸಿನಲ್ಲಿದ್ಲು. ಬಟ್ ಸರ್, ಐ ಹ್ಯಾವ್ ಅನ್ ಅಬ್ಜೆಕ್ಷನ್ ಸರ್. ಯಾಕೆ ಸರ್, ಏನಂದರೆ ಈಗ ನೋಡಿ ಸರ್, ಈಗ ನಾವು ಸಿಟಿನಲ್ಲಿ ಒಂದು 32-34 ವರ್ಷಕ್ಕೆಲ್ಲ ಮದುವೆ ಆಗ್ತಾ ಇದ್ದಾರೆ. ನೀವು ಹಳ್ಳಿಗಳಲ್ಲಿ ಈಗಲೂ ತುಂಬ ಕಡೆ, ಅಂದರೆ ಈಗಲ್ಲ, ಸ್ವಲ್ಪ ವರ್ಷಗಳ ಮುಂಚೆ 20 ವರ್ಷಕ್ಕೆ ಮದುವೆ ಆಗೋದು ಸರ್ ಹುಡುಗ. ಹೌದು. 21 ವರ್ಷಕ್ಕೆ ಅವನಿಗೆ ಮಗು ಆಗೋದು. ಹೌದು. ಅವನಿಗೆ 40 ವರ್ಷಕ್ಕೆ ಅವ್ನು 40 ವರ್ಷ ಇದ್ದಾಗ ಅವನಿಗೆ ಮೊಮ್ಮಗು ಹುಟ್ಟಿತ್ತು. 41-42ಕ್ಕೆ ಮೊಮ್ಮಗು ಹುಟ್ಬಿಡ್ತಾನೆ. ಈಗ 41 ವರ್ಷದವನಿಗೆ ನೀವು ಅಜ್ಜ ಅಂತ ಹೆಂಗಂತೀರಿ ಸರ್? ಹಂಗಿರ್ತಾ ಇತ್ತು, ತುಂಬ ಇರ್ತಾ ಇತ್ತು ಅಲ್ವಾ? ಅದರಲ್ಲೂ ಅಜ್ಜ ಅಲ್ಲ, ಇವ್ರ ವಯಸ್ಸು ಇನ್ನೂ ಕಡಿಮೆ ಇರ್ತಿತ್ತು. ಸ್ತ್ರೀಯರ ವಯಸ್ಸು ಇನ್ನೂ ಕಡಿಮೆ ಇರ್ತಾ ಇತ್ತು. ಆಮೇಲೆ ಅರ್ಜುನ ಕೂಡ ಈಗ ಮೊಮ್ಮಗು ಹುಟ್ಟಿದ್ರು ಕೂಡ ಆತನಿಗೆ 50 ವರ್ಷ ಆಗಿರ್ಬೋದು. ಅಲ್ಲ, 75 ವರ್ಷ ಅಂತ ಬಂದಿದೆ. ಅಂದ್ರೆ ಮದುವೆಯ ಒಂದು ಸಂದರ್ಭ ಇಲ್ಲ ಅಂತ. ಅದೇ, ಮದುವೆ ಸಂದರ್ಭ ಇಲ್ಲ, ಬಟ್ ಮೊಮ್ಮಗು ಆದ ತಕ್ಷಣ ಅಜ್ಜ ಅಂತೇನಿಲ್ಲ ಅಂತ. ನಮ್ಮ ಮಕ್ಕಳಿಗೆ, ನಮ್ಗೆ ಯಾರು ಮೊಮ್ಮಕ್ಕಳು ಆಗ್ತಾ ಇಲ್ಲ, ಮತ್ತೆ ಹಂಗೆ ಅನ್ಕೊಂಡ್ಬಿಟ್ಬೇಡಿ. ಇಲ್ಲ, ಈಗ ಮೊದಲು ಹೆಂಗಿರ್ತಿತ್ತು ಅಂದರೆ, ಈಗೆಲ್ಲ ಬದಲಾಯಿತು ಸರ್. ಈಗ ಹೆಣ್ಮಕ್ಳಿದ್ರೆ ಬೇಗ ಮದುವೆ ಮಾಡ್ಬಿಡ್ತಿದ್ರು ಸರ್. ಈಗ ಮೊದಲನೇ ಹೆಣ್ಣು ಮಗು ಹುಟ್ಟಿದ್ರೆ ಆ ಮಗುವಿಗೆ ಅವಳಿಗೆ 17, 18, 19 ವರ್ಷಕ್ಕೆ ಮದುವೆ ಮಾಡಿಬಿಡ್ತಿದ್ರು. ಗಂಡು ಮಕ್ಕಳು ಆದರೆ ಒಂದು 26, 27, 28 ವರ್ಷಕ್ಕೆ ಕಾಯ್ತಾ ಇದ್ರಲ್ಲ ಸರ್. ಅವಳಿಗೆ ಮಗು ಬೇಗ ಆಗ್ಬಿಡ್ತಿತ್ತು. ಅವಳಿಗೆ 20 ವರ್ಷ ಆಗುವಾಗ ಆವಾಗ ಈ ತಂದೆ ತಾಯಿ ಬಹಳ ಬೇಗ ಅಜ್ಜ ಅಜ್ಜಿ ಅನ್ಸ್ಕೊತಾ ಇದ್ರು. ಬಹಳ ಬೇಗ ಅಜ್ಜ ಅಜ್ಜಿ ಅನ್ಸ್ಕೊಳ್ಳೋ ಜೊತೆಗೆ ಇವ್ರಿಗೂ ಮಕ್ಕಳಾಗ್ತಾವ ಕೆಲವೊಂದ್ಸಲ. ಹೌದು, ಅದೆಲ್ಲ ಇದೆ. ಮಗಳು ಅಲ್ಲಿ ಪ್ರೆಗ್ನೆಂಟ್ ಇರ್ತಾಳೆ, ತಂದೆ ತಾಯಿನೂ ಪ್ರೆಗ್ನೆಂಟ್ ಇರ್ತಾಳೆ. ಅಲ್ಲ, ಅದರಲ್ಲಿ ಆ ಮಗಳ ಮಗುವೇ ಹಿರಿಯದಾಗೋ ಇದು ಕೂಡ ನಾವು ನೋಡ್ತೀವಿ. ಆ ಥರ ಕುಟುಂಬಗಳಿವೆ. ಮಗಳ ಮಗು ಅಂದ್ರೆ ತಾಯಿನೂ ಗರ್ಭಿಣಿ ಆಗಿದ್ದಾಳೆ, ಮಗಳು ಗರ್ಭಿಣಿ ಆಗಿದ್ದಾಳೆ, ಮಗಳಿಗೆ ಬೇಗ ಮಗು ಆಗಿದೆ, ಮದುವೆ ಆಗಿದೆ, ಅದಾದ್ಮೇಲೆ ತಾಯಿಗೆ ಮಗು ಹುಟ್ಟಿದೆ. ಹೌದು, ಹಂಗೆ. ಸೊ ಆಕ್ಚುಲಿ ಮಾಮ ಅಂತ ಇವನ್ ಕರಿಬೇಕಲ್ಲ, ಅವ್ನು ಚಿಕ್ಕವನಿರ್ತಾನೆ. ಆ ಥರದ್ದೆಲ್ಲ ಇದೆ. ಈಗ ಹೋಯ್ತು, ಆದ್ರೆ ಈಗ ಹೋಯ್ತು ಅಂದ್ರೆ ಇವ್ರುಗಳು ಕಾಣಿಸ್ತಾರೆ ಈಗಲೂ, ಮುಂದಿನ ತಲೆಮಾರುಗಳಲ್ಲಿ ಇಲ್ಲ. ಅಂದ್ರೆ ಈ ಕಸಿನ್ಸ್ ಅಂತ ನೋಡಿದಾಗ ಆತರ ಬರ್ತಾರೆ. ನಮ್ಮ ಮಾಮ ಅಂದ್ರೆ ನನ್ನಷ್ಟೇ ಇದಾರೆ ಅಥವಾ ನನಗಿಂತ ಚಿಕ್ಕವರು ಇದಾರೆ ಅಂದ್ರೆ ಕಸಿನ್ ಮಾಮ ಅಂತ ನೋಡಿದಾಗ. ಹೌದೌದು, ಹಂಗಿರ್ತಾರೆ. ಸುಮಾರು ಆ ಥರದ್ದು ನಾವು ನೋಡಿದೀವಿ. ಹಾಗಾಗಿ ನೀವು ಹೇಳಿದಾಗೆ ಮದುವೆಯನ್ನ ವಯಸ್ಸನ್ನ ಅಜ್ಜ ಅಜ್ಜಿ ಅಂತಾನೆ ಹೇಳೋಕೆ ಬರಲ್ಲ. ಬಟ್ ಇಲ್ಲಿ ಭಾನುಮತಿ ಅಲ್ಲಿ ಮದುವೆ ಆಗುವ ಇದು ಅವಕಾಶಗಳಿಲ್ಲ. ಆಮೇಲೆ ಭಾನುಮತಿ ಎಲ್ಲ ಅವಳು ದುರ್ಯೋಧನನಿಗೆ ಇಷ್ಟವಾಗಿದ್ದವಳು. ದುರ್ಯೋಧನ ಸತ್ತಿದಾನೇನೋ ನೋವುಗಳೆಲ್ಲ ಇದೆ ಅವರಿಗೆ. ಅದೇನು ಮದುವೆ ಅಂತ ಹುಡ್ಕೊಂಡು ಹೋಗುವ ಸಂದರ್ಭಗಳೇನೂ ಇಲ್ಲ. ಎರಡನೇದು, ಅರ್ಜುನನಿಗೆ ಮದುವೆ ಆಗೋದಕ್ಕೆ ಏನಿದೆ ಈಗ? ಅವನು ಅಂದರೆ ಇನ್ನೊಂದು ಕಡೆಯಿಂದ ನೋಡಿದರೆ ಅರ್ಜುನನ ದಾಂಪತ್ಯ ಜೀವನದಲ್ಲಿ ಏನೂ ಕಳ್ಕೊಂಡೇ ಇಲ್ಲ. ಅವನು ಮಕ್ಕಳು ಸತ್ತೋಗಿರ್ಬೋದು, ದ್ರೌಪದಿನೂ ಇದ್ದಾಳೆ, ಚಿತ್ರಾಂಗದನೂ ಇದ್ದಾಳೆ, ಉಲೂಪಿನೂ ಇದ್ದಾಳೆ, ಸುಭದ್ರನೂ ಇದ್ದಾಳೆ. ಅರ್ಜುನನಿಗೇನಾಗೇ ಇಲ್ವಲ್ಲ. ಹಾಗಾಗಿ ಅಂಥ ಅವಕಾಶ ಅಥವಾ ಯೋಚನೆಗಳು ಅವರಿಗೇನೂ ಇಲ್ಲ ಆ ಹೊತ್ತಿನಲ್ಲಿ. ಅವ್ರು ಇನ್ನೂ ತುಂಬ ಗಂಭೀರವಾಗಿ ಇದಾದ ನೋವುಗಳು ಅವ್ರುಗಳಿಗೆ ಈ ರಾಜ್ಯ ಕಟ್ಟಬೇಕು ಅನ್ನೋದು, ಈ ಥರದ್ದು ಯಾವುದೋ
ಇದರಲ್ಲಿದ್ದರು ಅವರಷ್ಟೇ. ಬಟ್ ಒಂದು ನನಗೆ ಇದು ನನಗೆ ಗೊತ್ತಿಲ್ಲದ ವಿಚಾರ, ಈ ಒಂದು ಭಾನುಮತಿ ಯಾವ ರಾಜ್ಯದವಳು ಅನ್ನೋದು ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ಏನಾಗುತ್ತೆ ಅವಳ ಕತೆ? ದುರ್ಯೋಧನ ತೀರ್ಕೊಂಡ್ಮೇಲೆ ಇವ್ರದೆಲ್ಲ ಧೃತರಾಷ್ಟ್ರ ಗಾಂಧಾರದೆಲ್ಲ ಗೊತ್ತಿದೆ, ಬಟ್ ಇವಳು ಏನು ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ. ಭಾನುಮತಿ ಯಾವ ರಾಜ್ಯದವಳು ಅನ್ನುವ ಉಲ್ಲೇಖ ಮಹಾಭಾರತದಲ್ಲಿ ಸಿಗೋಲ್ಲ, ಅವಳ ಕಥೆಗಳೇ ಸಿಗೋಲ್ಲ. ಬೇರೆ ಕಡೆಯಲ್ಲಿ ಅವಳ ಕಥೆಗಳು ಬಂದಿವೆ. ಒಂದು ಘಟನೆ ಇಲ್ಲ ಭಾನುಮತಿಯದ್ದು ಅಂತ ಹೇಳಬೇಕು ಮಹಾಭಾರತದಲ್ಲಿ. ಅಂದರೆ ಮೊದಲು ಯಾರು, ಅವಳು, ಏನು, ಎತ್ತ, ಯಾವುದು ದುರ್ಯೋಧನ ಜೊತೆಗಳದ್ದೊಂದು ಮಾತುಕತೆಯನ್ನು ಸೇರಿಸಿ ಇಂಥದ್ದು ಏನೇನೂ ಇಲ್ಲ. ಹಾಗಾಗಿ ಅವಳು ಯಾರು, ಏನೋ, ಎತ್ತ ಏನು ಅನ್ನೋದೇನು ಗೊತ್ತಾಗೋದೇ ಇಲ್ಲ. ಆದರೆ ಆಮೇಲೆ ಏನಾದ್ಲು ಅನ್ನೋ ಘಟನೆ ಬರುತ್ತೆ. ಮುಂದುವರಿಸೋಣ ನಾವು. ಮುಂದೆ ಬರುತ್ತೆ. ಮುಂದೆ ಬರುತ್ತೆ. ವೆರಿ ನೈಸ್.